ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಪೂಜ್ಯ ಶ್ರೀ ಶಿವಂ ಗುರುಗಳ ಪಾದಾರವಿಂದಗಳಿಗೆ ನಾನು ನಮಸ್ಕಾರ ಮಾಡ್ತಾ ನಾನಿವತ್ತು ವಾಹನ ಯೋಗದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಬಯಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಎಲ್ಲ ಮನುಷ್ಯರಿಗೂ ವಾಹನಗಳನ್ನ ಮನೇನ ಕೊಡಬೇಕು ಅಂತ ತುಂಬ ಆಸೆ ಇರುತ್ತೆ, ಕನಸುಗಳಿರುತ್ತೆ. ಈ ವಾಹನಗಳನ್ನ ಯಾರು ಕೊಳ್ಬೋದು, ಅದರಿಂದ ಯಾರಿಗೆ ಉಪಯೋಗ ಆಗುತ್ತೆ, ಯಾರಿಗೆ ಸಂಪಾದನೆ ಆಗುತ್ತೆ, ಮತ್ತು ಅದರಿಂದ ಯಾರು ಕಷ್ಟವನ್ನು ಅನುಭವಿಸ್ತಾರೆ, ಇದನ್ನೆಲ್ಲವನ್ನು ನಾವು ಜಾತಕದ ಮೂಲಕ ತಿಳ್ಕೊಬೋದು. ಹೇಗಪ್ಪ ಯಾರು ತಗೊಳ್ತಾರೆ, ಯಾರು ತಗೋಬೋದು ಅಂತ ಹೆಂಗಪ್ಪ ಜಾತಕದ ಮೂಲಕ ತಿಳ್ಕೊಬೋದು ಅಂತ ಅಂದರೆ, ನಮ್ಮ ಜಾತಕದಲ್ಲಿ 3 ಥರವಾದ ರಾಶಿಗಳಿರುತ್ತೆ. ಒಂದು ನರರಾಶಿ, ಇನ್ನೊಂದು ಚತುಷ್ಪಾದ ರಾಶಿ, ಹಾಗೆ 3ನೇದು ಬಂದುಬಿಟ್ಟು ಜಲಚರ ರಾಶಿ ಅಂತ ಹೇಳ್ಬಿಟ್ಟು. ಈ ವಾಹನಕ್ಕೆ ಮುಖ್ಯವಾಗಿ ಕಾರಕ ಆಗೋ ಅಂಥವರು ಶುಕ್ರ ಗ್ರಹರು. ಈ ನರರಾಶಿಯಲ್ಲಿ ನರರಾಶಿನ ಮನುಷ್ಯ ರಾಶಿ ಅಂತಲೂ ಕರೀತಾರೆ. ಈ ಮನುಷ್ಯ ರಾಶಿ ಅಂತಂದರೆ ಹೆಸರೇ ಹೇಳುವಂಗೆ 2 ಪಾದಗಳಿರುವಂತಹ ಪ್ರಾಣಿಗಳು ಅಂತ ಹೇಳ್ಬಿಟ್ಟು. ಈ ನರರಾಶಿಯಲ್ಲಿ ಕನ್ಯಾ ರಾಶಿ, ಕುಂಭರಾಶಿ, ತುಲಾರಾಶಿ ಹಾಗೂ ಮಿಥುನ ರಾಶಿಗಳು ಬರುತ್ತೆ. ಈ ರಾಶಿಗಳಲ್ಲಿ ಏನಾದರೂ ಶುಕ್ರ ಸ್ಥಿತ ಇದ್ದರು ಅಂತ ಅಂದರೆ ಆ ರಾಶಿಗಳು ಅವರಿಗೆ 2 ಚಕ್ರದ ವಾಹನಗಳು ತುಂಬ ಅದೃಷ್ಟವನ್ನು ತರುತ್ತೆ ಮತ್ತು ಅವರು ತಗೋಬೋದು. ಇವರು ಅಕಸ್ಮಾತ್ 4 ವೀಲರ್ಸಿಗೆ ಅಥವಾ ಕಾರು ಏನಾದರೂ ಆ ಥರ ಹೋದ್ರು ಅಂತ ಅಂದರೆ ತುಂಬ ಆಕ್ಸಿಡೆಂಟ್ಸ್ ಆಗತ್ತೆ ಅಥವಾ ಸಮಸ್ಯೆಗಳು ಬರುತ್ತೆ. ತಿಂಗಳಿಗೆ ಒಂದಿಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತಲೇ ತೆಗೆದಿಟ್ಬಿಡ್ಬಹುದಾಗುತ್ತೆ. ಆದ್ದರಿಂದ ನರರಾಶಿಗಳವರು ಕೇವಲ 2 ವೀಲರ್ಸ್ಗೆ ಹೋದರೆ ಒಳ್ಳೆಯದು. ಇನ್ನು ನೆಕ್ಸ್ಟು ಬರೋವಂಥದ್ದು ಚತುಷ್ಪಾದ ರಾಶಿಗಳು. ಚತುಷ್ಪಾದ ರಾಶಿಗಳು ಅಂತ ಅಂದರೆ ಮೇಷರಾಶಿ, ಸಿಂಹರಾಶಿ, ವೃಷಭ ರಾಶಿ ಹಾಗೂ ಧನುಸ್ಸು ರಾಶಿ. ಈ ರಾಶಿಗಳವರು ಈ ರಾಶಿಗಳಲ್ಲಿ ಶುಕ್ರ ಗ್ರಹರು ಸ್ಥಿತರಿದ್ರು ಅಂತಂದರೆ ಇವರು 4 ವೀಲರ್ಸನ್ನು ತಗೋಬೋದು, ಕಾರ್ ತಗೋಬೋದು. ಯಾಕೆಂದರೆ ಇವರಿಗೆ ಡ್ರೈವಿಂಗ್ ಸೆನ್ಸ್ ಚೆನ್ನಾಗಿರುತ್ತೆ ಹಾಗೂ ಇವರಿಗೆ ಒಂದು ವಾಹನದ ಮೇಲೆ ಪ್ರೀತಿ ಜಾಸ್ತಿ ಆಗಿರುತ್ತೆ, ಅದಕ್ಕೆ ಅಟ್ಯಾಚ್ ಆಗಿರ್ತಾರೆ. ಹಾಗಾಗಿ ಅದರಿಂದ ಸಮಸ್ಯೆಗಳು ಬರೋದು ಕಮ್ಮಿ. ಆದ್ದರಿಂದ ಇವರು ಈ 4 ರಾಶಿಗಳವರು 4 ವೀಲರ್ಸ್ಗೆ ಹೋಗ್ಬೋದು. ಅದರಲ್ಲೂ ಕೂಡ ವೃಷಭ ರಾಶಿಯವರು ಮಾತ್ರ ಬಡ್ಜೆಟ್ ಕಾರ್ಸ್ ಮಾತ್ರ ತಗೋಬೋದು. ಇವರು ಲಕ್ಸುರಿಯಸ್ ಕಾರ್ ಬೇಕು ಅಂತಂದರೆ ಇವರಿಗೆ ಆಗೋದಿಲ್ಲ. ಅಕಸ್ಮಾತ್ ನಮಗೆ ಬೇಕೇ ಬೇಕಪ್ಪ ಅಂತ ಅಂಥವರು ಆ ಶುಕ್ರ ಗ್ರಹರು ಯಾವ ರಾಶಿಯಲ್ಲಿರ್ತಾರೋ ಆ ರಾಶಿಯವರ ಹೆಸರಿನಲ್ಲಿ ತಗೊಳ್ಬೋದು. ಮತ್ತು ಇನ್ನೊಂದು 3ನೇ ರಾಶಿ ಬಂದುಬಿಟ್ಟು ಜಲಚರ ರಾಶಿಗಳು ಅಂತ ಹೇಳಿ. ಜಲಚರ ರಾಶಿಗಳಲ್ಲಿ ಕಟಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ ಹಾಗೂ ಮಕರ ರಾಶಿಗಳು ಬರುತ್ತವೆ. ಈ ರಾಶಿಗಳವರು ಮಲ್ಟಿ ವೀಲರ್ಸ್ ವೆಹಿಕಲ್ಸ್ನ ತಗೋಬೋದು. ಹಾಗೆ ಅದರಲ್ಲಿ ಜಲಚರ ರಾಶಿಗಳಲ್ಲಿ ಕಟಕ ಮತ್ತು ವೃಶ್ಚಿಕ ರಾಶಿಗಳು ಕೀಟ ರಾಶಿಗಳು ಅಂತ ಹೇಳ್ತಾರೆ. ಈ ರಾಶಿಗಳವರು ವಿಚಿತ್ರವಾದಂತಹ ವೆಹಿಕಲ್ಸ್ನ ತಗೊಂಡು ಅದರಿಂದ ಒಳ್ಳೆ ಸಂಪಾದನೆಯೂ ಮಾಡ್ತಾರೆ, ಚೆನ್ನಾಗಿ ಇರ್ತಾರೆ. ಆದ್ದರಿಂದ ನಾವು ಯಾವುದೇ ಒಂದು ವೆಹಿಕಲ್ ತಗೊಳ್ಳೋಕ್ಕಿಂತ ಮುಂಚೆ ನಮಗೆ ಅದರಿಂದ ಸಂಪಾದನೆ ಬೇಕು, ಇಲ್ಲ ಅದೃಷ್ಟ ಬೇಕು ಅಂತ ಹೇಳಿದರೆ ಮೊದಲು ಜಾತಕವನ್ನು ನೋಡಿಬಿಟ್ಟು ಅದರಲ್ಲಿ ಯಾರಿಗೆ ಯಾವ ರಾಶಿಯವರಿಗೆ ಯಾವ ವೆಹಿಕಲ್ ಒಳ್ಳೆಯದಿದೆ ಅಂತ ಹೇಳ್ಬಿಟ್ಟು ನೋಡಿ ಆಮೇಲೆ ವೆಹಿಕಲ್ಸ್ ತಗೊಂಡ್ರೆ ಅದರಿಂದ ಒಳ್ಳೆಯದಾಗತ್ತೆ, ನಷ್ಟ ಇರೋದಿಲ್ಲ. ಸುಮ್ಮನೆ ಬೇಕಾಬಿಟ್ಟು ತೊಗೊಂಡ್ರೆ ಅದರಿಂದ ತುಂಬ ಸಮಸ್ಯೆ ಉಂಟಾಗತ್ತೆ. ಇಷ್ಟನ್ನು ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಸ್ಕಾರ.